ತಡಮಾಲ ಹೃದಯನಿಗೆ ಬರಬಹುದೇ ಕಷ್ಟ ದೇವಾ ಹೋ ಹೋ ಹಯೋ ಮಹಾರಾಜ ದೊರೆತಾನು ಇಹನಲ್ಲ ರಾಜ ಸತ್ಯವ್ರತನು ದೊರೆತಾನು ಇಹನಲ್ಲ ರಾಜ ಸತ್ಯವ್ರತನು ಹರಿಯೋ ಬರದ ಮುನ್ನ ಹರಿಯೋ ಬರದ ಮುನ್ನ ಪರಿಯೇನು ಇದು ಕಾಣೆ ಹರಿಯೋ ಬರದ ಮುನ್ನ ಪರಿಯೇನು ಇದು ಕಾಣೆ ಇದು ಏನ ವಿಧಿ ಮಾಯೆ ಒದಗೀತು ರಾಜನಿಗೆ ತಡಮಾಲ ಹೃದಯನಿಗೆ ತಡಮಾಲ ಹೃದಯನಿಗೆ ಬರಬಹುದೇ ಕಷ್ಟ ದೇವಾ ಹೋ ಹೋ ಅಯ್ಯೋ ನಮ್ಮ ಮಹಾರಾಜರು ಗರ್ಭಿಣಿಯಾದ ಚಂದ್ರಾಸೆಯನ್ನೊಡಗೂಡಿ ಎಲ್ಲಿಯೋ ಹೋಗಿರುವರು. ಗಿರಿ ನದಿ ತಟಕ ಸರೋವರವನ್ನು ಹುಡುಕಿದರೂ ನಮ್ಮ ರಾಜರ ದರ್ಶನವೇ ಕಾಣುತ್ತಿಲ್ಲವಲ್ಲ. ಈ ನಮ್ಮ ಪ್ರಜೆ ಪರಿವಾರವೆಲ್ಲವೂ ದುಡಿದು ದಣಿದು ನನ್ನನ್ನೇ ಹಿಂಬಾಲಿಸುತ್ತಿರುವುದು. ಈ ನಮ್ಮ ಪ್ರಜೆ ಪರಿವಾರಕ್ಕೆ ಏನೆಂದು ಉತ್ತರವನ್ನು ಹೇಳಲಿ? ನಾಚಿಕೆ ಆಗ್ತದೆ, ನಾಚಿಕೆ ಹುಸಿ ಕೇಳ. ಈ ಸಭಾ ಮಂದಿಯೆಲ್ಲ ಕೂತಾರೆ, ಹೆಣ್ಮಕ್ಳು ಏನಿಲ್ಲ ಫಸ್ಟೇನ ಗಂಡು ಕೇಳೋದಕ್ಕೆನ್ನ ಮುಂದಾಗಿ ಹೆಣ್ಮಕ್ಳನ್ನ ನನ್ನ ಗಂಡಂಗೆ ಅದನ್ನ ಕೊಡಿಸ್ಬೇಕು ಇದನ್ನ ಕೊಡಿಸ್ಬೇಕು ಅಂತೆಲ್ಲ ಕೇಳ್ಕೊಂಡು ಕೊಡಿಸ್ತಾರೆ. ಏನೇ ಕೊಟ್ಟ ನಿಮ್ಮ ಅಪ್ಪ ನನಗೂ ಯಾಕೆ ಕೇಳ್ತಾ ಸಿಟ್ಟು ಬರ್ತಾರೆ. ಲೇ ಮಲ್ಲಿ ಏನಿಲ್ಲ, ನನಗೆ ಕೋಪ ಬಂತಂದ್ರೆ ಹಂಚಿಗಡ್ಡಿ ತಾಂಡು ಒಂದೇ ಸತಿ ಪಂಡ ಸೊಂಟ ಪ್ರಿಯ ನೋಡೋದು ಮುಡಿಯಲ್ ಪ್ರಿಯ ಯವ್ವಾರ ಕಟ್ಟೆ ಭಗವಂತ. ಇಷ್ಟು ದಿವಸ ಈ ಪ್ರೀತಿ ತೋರಿಸಿ 12 ಮಕ್ಳು ಒಂದೇ ಸತಿ ಎತ್ ಮಡಿಕೊಂಬಿಡೋಳು. ಇವತ್ತು ಬಂದಲ್ಲಿ ಹಿಂಗೆ ತೆಪ್ಪಗಣಕ್ಕೆ ಹೆಂಗ್ ಓದಿದ್ದಿ ಅಂತ ಯಾಕಂದ್ರೆ ನಿನ್ನ ಬಾರೆ ಕೋಪ ಸಾಯ್ದೆ. ಏನಿಲ್ಲ ಒಂದೇ ಸತಿ ಜಾಡ್ ಸೆದೆ ಕೊಡಿ ಹಳ್ಳಿ ಕಾಲಕ್ಕೆ ಒದ್ಬಿಟ್ಟೆ ಅಂದ್ರೆ ಪಕ್ಕಂಚಿ ಓದ್ಬೇಕು. ಒದಿಬೇಕೆ ನಂಗದೆ ಅನ್ಯಾಯವೇ ಕೆಟ್ಟೋತಿ ಕಣೆ. ಇಲ್ಲ ಕಣಿ ಒದಿರಿ ಮಲ್ಲಿ. ಏನೋ ವಯಸ್ಸಾದ ಕಾಲದಲ್ಲಿ ಆ ಗೋಪಾಲನ ಬಹಳ ಶ್ರಮ ಪಟ್ಟೆ. ಏನೋ ನಿನ್ನ ಒಳ್ಳೆ ಕಬ್ಬಣಕ್ಕೆ ಹಾಕಿ ಅಂತೇಳಿ ಏನೋ ಇದು ಮಾಡಿ ತಂದು ನನಗೆ ಗಂಟೆ ಹಾಕ್ಬಿಟ್ಟಾರೆ. ಏನೋ ಹೋಗ್ಲಿ ಹಂಗೋ ಹಿಂಗೋ ಅನ್ಸೇರ್ಸ್ಕೊಂಡು ಇನ್ನೇ ಮಾಡ್ತೀಯ. ಮೂರು ದಿವ್ಸಕ್ಕೆ 6 ದಿವ್ಸಕ್ಕೆ ಒಂದೊಂದು ತುತ್ತ ಹಾಕ್ತೀಯ. ಅದೇನೋ ಅನ್ಸೇರ್ಸ್ಕೊಂಡು ತಿನ್ಕೊಂಡು ನಂಗೆ ಓದ್ತೀನಿ ಬೇಡ ಕಣೆ. ಯಾಕೆ ಅನ್ಯಾಯವಾಗಿ ಈ ಮುಪ್ಪಿನ ಕಾಲದಲ್ಲಿ ಇನ್ನೂ ಕಳ್ಕೊಂಡ್ಬಿಟ್ರಿ. ಪ್ರಿಯ ಶಿವ ಒದಿಲೇಬೇಕಂಗಾರೆ ಒದಿರಿ ಪ್ರಿಯ ನೋಡೇ ಬಿಡ್ತೀನಿ. ಒದಿಬೇಕೆ ನಂಗಾರೆ? ಓ ಗಂಡು ಸ್ಥಾನ ತಾಂಡೇ ಬಿಡ್ತೀನಿ. ಆಗಿದ್ದೆ ಆಗೋಗ್ಲಿ. ಏ ಅನ್ಯಾಯ ಕೆಟ್ಟೋದ್ಯಾ ಬಲ್ಲಿ. ಏನಿಲ್ಲ ಕಣೆ. ನೋಡಮ್ಮ ನೋಡಿ. ಅಯ್ಯಯ್ಯೋ ಎದ್ದಳಪ್ಪ. ಯಾವ ಇಲ್ಲಿ ಬಾಳೆಹಣ್ಣು ಸಿಪ್ಪಿ ಜಾರ್ ಬಿದ್ಬಿಟ್ಟೆ. ಈಗ ಗೊತ್ತಾಗಿದ್ದು ಬಾಯಿಲ್ ಹೊಸಟ್ಕೊ ಹೋಗ್ಲಿ. ಅಲ್ಲೋಡು ಆ ತಾಯಿ ತಲೆ ಮೇಲೆ ಕಸ ಹೊತ್ಕೊಂಡು ಕಂಕ್ಲಲ್ಲಿ ಮಗ ಇರ್ಕೊಂಡು ಯಾರು ಓದ್ನಾಗೈತಾಳೆ. ಬಸ್ ಏನು ವಿಚಾರಿಸ್ ನೋಡೆ. ಯಾರಮ್ಮ ನೀನು? ಏನಮ್ಮ ತಲೆ ಮೇಲೆ ಮಕ್ಳು ಹೊತ್ಕೊಂಡು ಮಕ್ಕಳ ಕರಕ್ಕೆ ಏನಮ್ಮ? ತಾಯಿ, ನಾನು ಈ ಬ್ರಾಹ್ಮಣರ ಮನೆಯಲ್ಲಿ ದಾಸೋತ್ವ ಮಾಡಿಕೊಂಡಿರುವ ಆಳು ತಾಯಿ. ಈ ನನ್ನ ಕಣ್ಣನಲ್ಲಿ ಇವರ ಮನೆಯಲ್ಲಿ ಇರಿಸಿ ಕೊಡುವುದೆಂದು ಹೇಳುತ್ತಿರುವರಮ್ಮ. ಕೆಲ ದಿವಸದ ಮಟ್ಟಿಗೆ ಅನ್ನ ಬಟ್ಟೆ ಕೊಡುವುದಾದ್ರೆ ಕಳಿಸಿಕೊಡುವೆನು ತಾಯಿ. ಅಮ್ಮ ಮಗು ಕೊಡೋದಾದ್ರೆ ನನಗೆ ಕೊಡಮ್ಮ, ಸಂಬಳ ಮತ್ತೆ ಕೇಳಬೇಡ ಕಣಮ್ಮ. ಹಾಗೆ ಆಗಲಿ ತಾಯಿ.
ಮಗು ಕೊಡೋದನ್ನೇ ನಮ್ಗೆ ಕೊಡಮ್ಮ, ಸಂಬಳ ಮತ್ತೆ ಕೇಳ್ಬೇಡ ಕಣಮ್ಮ. ಏನಮ್ಮ ಚೆನ್ನಾಗೆ ಬಾರಮ್ಮ ಹೋಗೋಣ. ಏನೇ ಏನಿದ ಅಮ್ಮ? ಮಗು ನಮ್ಗೆ ಕೊಡೋದಾದ್ರೆ ಕೊಡು, ಸಂಬಳ ಮತ್ತೆ ಕೇಳ್ಬೇಡ, ನಾವು ಚೆನ್ನಾಗಿ ಸಾಕಿರ್ತೀವಿ ಕಣ. ಬಾರಮ್ಮ ಅಂತ ಹೇಳ್ದು. ಅಮ್ಮ ಮಗುನು ಸುಖವಾಗಿ ಸಾಕಿಕೊಳ್ತೀವಿ ಅಮ್ಮ. ನಮ್ಮ ಮನೇಲಿ ಕತ್ತೆಕಾಯಿರು ಯಾರು ಇಲ್ಲ ತಾಯಿ, ಆದ್ರೆ ಕಳಿಸಿಕೊಡ್ತಾಯಿ, ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಕಂದ ನೋಡಿ ಅವ್ರನ್ನ ಕೊನೆಗೆ ಕತ್ತೆ ಕಾಯುವ ಕೆಲಸ ನೀನು ನೋಡ್ಕೊಂಡಿದ್ದೆ ನೋಡು, ಮುಂಗಂಗ ಬಂದಿರೋದ. ಯಾಕಂದ್ರೆ ಹೋಗ್ಬಿಟ್ಟಿದ್ದ ಕಳಿಕೆ. ಪತಿಯನ್ನು ಕಳೆದುಕೊಂಡಿದ್ದರು ಸುತನಾದ ನಿನ್ನ ಮುಖವನ್ನು ನೋಡಿ ನನ್ನ ಕಷ್ಟವಲ್ಲ ಕಳೆದಿದ್ದವಲ್ಲ ಮಗನೇ. ಅಮ್ಮ, ನಾನಿವರ ಮನೆಯಲ್ಲಿ ಕತ್ತೆಗಳನ್ನು ಕಾಯ್ದುಕೊಂಡಿರುತ್ತೇನೆ. ನೀನು ದಣಿಗಳಿಗೆ ವಂಚನೆ ಮಾಡದಂತೆ ಸತ್ಯವನ್ನು ಕಾಪಾಡಿಕೊಂಡಿರು. ಕಂದ, ಅಮ್ಮ, ನೀನು 5 ವರ್ಷದ ಸಣ್ಣ ಬಾಲಕನಾಗಿದ್ದರು ನಿನಗೆ ಈ ಬುದ್ಧಿ ಬರಬೇಕಾದರೆ ಆ ದೈವ ಶಕ್ತಿ ಅಲ್ಲದೆ ಮತ್ತೆ ಬೇರೆ ಎಲ್ಲ ಕಂದ.
ಮಗನೇ, ಮರವನ್ನು ಹೊತ್ತ ಬೇಡ ಮಗನೇ. ಹಾಗ್ಯಾಗಲ್ಲ. ನೀರಿನಲ್ಲಿ ಇಳಿಯಬೇಡ ಕಣೋ. ಹಾಗ್ಯಾಗಲ್ಲ ಅಮ್ಮ. ಕೆಟ್ಟವರ ಸಹವಾಸವನ್ನು ಮಾಡಬೇಡ ಮಗನೇ. ಹಾಗ್ಯಾಗಲ್ಲ ಅಮ್ಮ. ಮಗನೇ, ಹೋಗಿ ಬರುವೆ ಮಗನೇ. ಅಮ್ಮ ಹೋಗಿ ಬರೋಣ. ಕಂದ ಅಮ್ಮ. ಮಗನೇ, ಕಂದ. ಹೋಗಿ ಬರೋಣ. ಕಂದ, ಹೋಗಿ ಬರುವೆ ಹೋಗಿ ಕಂದ. ಬರೋಣ. ರೀ ಅಲ್ಲೇ ಮಗ ನೋಡಿ ಎಷ್ಟು ಮಾಡ್ಕದೆ ನಿಮ್ಮೆಂಡ್ರ ಮಗಳ ಚಿಕ್ಕ ಎತ್ತಾಕಿ ನಿಮ್ಮೆಂಡ್ರ ಮಗಳ ನಾನು ಹೇಳ್ತಿ ಹೆಂಡ್ತಿನ ಹಾ. ಎಲ್ಲ ಮಗಳು ಅನ್ಕೊಂಬಿಟ್ಟೆ. ಮಗ ನೋಡಿ ಎಷ್ಟು ಮಾಡ್ಕದೆ ಓ ನೋಡಿ ನಿನಗಂತೂ ಈ ಜಲದ ಮಕ್ಕಳಡಿ ಯೋಗ ಇಲ್ಲ. ಎಲ್ಲ ನಿಮ್ಮಪ್ಪ ನನ್ನ ಲಗ್ನ ಮಾಡಿ ಕಳಿಸ್ಬೇಕಾದ್ರೆ ಎಲ್ಲ ಗೊಡ್ಡ ಮದ್ದು ಇದು ಕಳಿಸ್ಬಿಟ್ಟಾನೆ, ಗೊತ್ತಾಯ್ತಾ? ಇದನ್ನೇ ನನ್ನ ಮಗ ಅಂತ ಸಾಕೊಂಡು ಚೆನ್ನಾಗಿ ಸಾಕೊಂಬಕ್ಕಣ್ರಿ. ಚೆನ್ನಾಗಿ ಸಾಕ್ಯೋ. ನನಗಾಗ್ತಿಲ್ಲ 3 ದಿವ್ಸಕ್ಕೊಂದು ಯಾಕಂದ್ರೆ? ಹಂಗ ಹಾಕೆ ಮಾಡ. ನಿನಗಂತೂ ನನ್ನ ಕಂದನ್ನ ಯಾಕಂದ್ರೆ? ಇಸ್ಕೊಂಡ್ಬಿಡ್ತಾನೆ ನಿನಗೆ. ಚೆನ್ನಾಗಿ ಊಟ ಕೊಡ್ಬೇಕಣ್ರಿ. ಮಗ ಚೆನ್ನಾಗಿ ಸಾಕ್ಯಂಬಕ್ಕು. ಹೆಂಗಾದ್ ನೋಡ್ರಿ. ಗೊತ್ತಾಯ್ತಾ? ಒಳ್ಳೆ ನೋಡಿ ಎಂತ ರಾಜ್ಕುಮಾರ್ ಇದ್ದಂಗೈತೆ. ನಿನಗಂತೂ ನಿನ್ನ ಹೊಟ್ಟೆ ಒಳಗೆ ಒಂದೇ ಒಂದು ಎರಡು ಅಡಿಯಕ್ಕೂ ಯೋಗ ಇಲ್ಲ, ಗೊತ್ತಾಯ್ತಾ? ಬಾ ಮಗು ಇಲ್ಲಿ. ಸ್ವಾಮಿ, ಅಯ್ಯ ಅಂದ ನಮ್ಮ ಮನೆ ಕೆಲಸವೇನೆಂದರೆ ನನ್ನ ಒಂದು 6 ಕತ್ತೆವು ಕಣಪ್ಪ. ಹಾಗ್ಯಾಗಲಿ ಸ್ವಾಮಿ. ಅದು ಅಲ್ಲದೆ ನಾನು 6 ಚಾಕ್ರಿ ಮಾಡ್ತಾ ಇದ್ದೀನಿ. ಹಾಗ್ಯಾಗಲಿ ಸ್ವಾಮಿ. ಕೆರೆಬಂಡಿ ಪಳ್ಯ, ಇರುಸಂದ್ರ, ಮುಳ್ಕುಂಟೆ, ಕೋಡಿಪಳ್ಯ, ಮನಸ್ಕೆರೆ, ಕಮ್ಮಯ್ಯನ ಪಳ್ಯ, ಇಷ್ಟೂರು ಚಾಕ್ರಿ ಮಾಡ್ತಾ ಇದ್ದೀನಿ. ಅಂದ್ರೆ ಮನೆ ಮನೆಗೆ ಹೋಗಿ, ಗೊತ್ತಾಯ್ತಾ? ಗಂಡಸರ ಬಟ್ಟೆ ಎಲ್ಲ ಪ್ರಶ್ನೆ ಮಾರ್ಕ್ ಹಾಕು, ಹೆಂಗಸರ ಬಟ್ಟೆ ಎಲ್ಲ ಇಂಟು ಮಾರ್ಕ್ ಹಾಕ್ಯೋ. ಹಾಗ್ಯಾಗಲಿ. ಆದ್ರೆ ನೋಡಪ್ಪ, ಇತ್ತೀಚೆಗೆ ಬರೋಂತ ಬಟ್ಟೆಗಳು ಯಾವ ಗೊತ್ತಾ ಹೆಂಗಸರವು? ಎಲ್ಲ ಹಿಂದೆ ಸ್ವಾಮೀಜಿಗಳಾಗ್ತಾರೆ, ನಿಲ್ವಂಗಿ ಕವಾಯಿಗಳು ಅವೇ ಕಣಪ್ಪ ಬರ್ತಾ ಇರೋದು. ಅವಂತೂ ನೀನ್ ಮಡಿ ಮಾಡಕ್ ಹೋಗಬೇಡ. ಈ ಕಬ್ಬಣಕ್ಕೆ ಹಾಕಿ ಅಂತೇಳು ಎಲ್ಲಾ ಹಿಂಗಡಿಸಿ ಹಸ್ಬಿಡು. ಗಂಡಸರ ಬಟ್ಟೆ ಮಾತ್ರ ನೀನ್ ಮಾಡಬೇಡು. ಅವ ನೀನ್ ಮುಟ್ಟಕ್ ಹೋಗ್ಬೇಡ. ಏನಿಲ್ಲ, ಒಗ್ಯಕ್ ಹೋದ್ರಂತೂ ನನಗೂ ಒಗ್ದು ಕಾರ್ ಚೆತ್ಬಿಟ್ಟಿದೀನಿ. ಏನಿಲ್ಲ, ಮುಟ್ಟಿಬಿಟ್ರೆ ಶಿಂಡು ಬಿಸಾಕ್ಬಿಡ ಅವನ್ನ. ಹಾಗ್ಯಾಗಲಿ ಇಷ್ಟು ಸ್ವಾಮಿ. ಮಾತ್ರ ಮಾಡ್ಕೊಂಡಿರು. ಒಂದು 6 ಕತ್ತೇವೆ, 3 ಹೆಣ್ಗತ್ತೆ ಹೊಡ್ಕೊಂಡೋಗಿ ರಾಮಜೇಶ್ವರ ತೋಟ ಐತೆ, ಹಾಗ್ಯಾಗಲಿ ಮೈದಾನ ಐತೆ, ಅಲ್ಲಿ ಕಾಯ್ಕಂಬ 3 ಗಂಡುಗತ್ತೇವೆ. ಅವಳು ಎಲ್ಲಾನ ಹೊಡ್ಕೊಂಡೋಗಿ ಎಲ್ಲ ನಮಿಸ್ಕೊಂಬರ್ಲಿ. ಮಾಡ್ಕೊಂಡಿರ್ತೇನಪ್ಪ ಸ್ವಾಮಿ. ನಿಮ್ಮ ಪಾದದಲ್ಲಿ ತೋರಿಸಿದ ಕೆಲಸವನ್ನು ನನ್ನ ಶಿರಸ್ಸಿನಲ್ಲಿ ಹೊತ್ತು ನೆರವೇರಿಸಲು ಸಿದ್ಧನಾಗಿರೋನು. ನಾವೆಲ್ಲಿ ಬಾಕಂದ ಹೋಗೋಣ. ಏ ಮಲ್ಲಿ, ಯಾರೇ ಹೋಗೋಣ. ಎಲ್ಲಿ? ತಾನು ಗೈದ ಕರ್ಮಕ್ಕೆ ತಾನು ಯೋಗಿಯಾಗಬೇಕೈ, ಜಗದೊಳು ಭಾಗಿಯಾಗಬೇಕೈ. ಕಷ್ಟ ಸುಖಗಳು ಅಳಿಯುವ ತನಕ ನಗುವುದಳುವುದಾರೈ, ಜಗದೊಳು ನಗುವುದಳುವುದ್ಯಾತೈ. ಪರಮಾತ್ಮ ಬೀರಪ್ಪನ ಮನೆಯಲ್ಲಿ ಕೆಲವಾರು ದಿವಸಗಳ ಮಟ್ಟಿಗೆ ಕಾಲ ಕಳೆದಿದ್ದಾಯಿತು. ಇನ್ನ ಮೇಲೆ ನನ್ನ ಜೀವನವೇ ನಡೆಯಲಾರದು. ಈ ಪಟ್ಟಣದಲ್ಲೆಲ್ಲ ಭಿಕ್ಷಾಟನೆಯನ್ನು ಮಾಡಿದರೂ ತುತ್ತು ಪ್ರಸಾದವನ್ನೇ ಕೊಡುವವರಿಲ್ಲದಂತಾಯಿತಲ್ಲ. ಶಿವ ಶಿವ ಭವತಿ ಭಿಕ್ಷಾಂದೇಗಿ, ಶಿವ ಶಿವ ಭವತಿ ಭಿಕ್ಷಾಂದೇಗಿ. ಆಹಾ, ಈ ಅತಿಥಿಗಳಿಗೆ ಯಾರು ಪ್ರಸಾದವನ್ನೇ ಕೊಟ್ಟೇ ಇಲ್ಲವಲ್ಲ. ನಾನಾದ್ರೂ ಕೊಡುವಳೆಂದರೆ ನನ್ನ ಮಗುವಿಗೆ 1 ಮಿದಿಕೆ ಕೊಟ್ಟು ಇನ್ನೊಂದು ಮಿದಿಕೆಯಲ್ಲಿ ಈ ದಣಿಗಳಿಗೆ ಕೊಡುವೆನು. ಸ್ವಾಮಿ ತೆಗೆದುಕೊಳ್ಳಿ, ಊಟ ಮಾಡಿ. ಏನಮ್ಮ ಇಂಥ ಕೆಲಸನೇನಮ್ಮ ಮಾಡೋದು? ನಾವು ಕೊಡೋ ಅರ್ಧ ಅಕ್ಕಿಯಲ್ಲಿ 1 ಮಿದಿಕೆಯನ್ನು ನಿನ್ನ ಮಗನಿಗೆ ಕೊಟ್ಟು ಇನ್ನರ್ಧ ಮಿದಿಕೆ ಈತನ ಜೋಳಿಗೆ ಹಾಕಿ ಉಪವಾಸದಲ್ಲಿ ನಿನ್ನ ಮನೆ ಕೆಲಸ ಮಾಡ್ತೀನಮ್ಮ. ಸ್ವಾಮಿ, ದಣಿಗಳು ಹಸಿವಿನಿಂದ ಬಳಲುತ್ತಿದ್ದರು. ದಣಿಗಳೇ, ನನಗೆ ಊಟವಿಲ್ಲದಿದ್ದರೂ ಚಿಂತೆ ಇಲ್ಲ ಎಂದು ಕೊಟ್ಟೆನು ಸ್ವಾಮಿ. ಇರಮ್ಮ, ಈ ವಿಷಯ ಈಗಲೇ ನಮ್ಮ ಈಗ ಹೇಳ್ತೀನಿ. ಅಯ್ಯೋ ಏನಪ್ಪ? ಹಬ್ಬಿಸುತ್ತ
ಈತನನ್ನು ಜಾಗ್ರತೆಯಾಗಿ ಬಂಧಿಸಿರಿ. ಅಯ್ಯೋ ವಿಧಿಯೇ, ಪಾಪಿಯಾದ ದುರುಳರು ಬಂದು ನಮ್ಮ ಪಟ್ಟಣವನ್ನು ಮುತ್ತಿಗೆ ಹಾಕಿರುವುದಲ್ಲದೆ ನನ್ನನ್ನು ಸಹ ಕೈಸರೆ ನೀಡಲು ಬಂದಿರುವರಲ್ಲ. ಆ ಪರಮಾತ್ಮ ಕಾಪಾಡು ಕಾಪಾಡು. ಮಂತ್ರಿ ಸೈನ್ಯಾಧ್ಯಕ್ಷರೇ, ಆ ಸತ್ಯುರತನ ಮಂತ್ರಿಯನ್ನು ಜಾಗ್ರತೆ ಸೆರೆ ಹಿಡಿಯಿರಿ. ಎಲ್ಲವೋ ಪಾಪಿಯಾದ ದುಷ್ಟದಿಮ್ಮ ರಾಜರೇ, ನಮ್ಮ ರಾಜರಿಲ್ಲದ ವೇಳೆಯನ್ನು ನೋಡಿ ನಮ್ಮ ಕಳಿಂಗ ರಾಜ್ಯಕ್ಕೆ ಮುತ್ತಿಗೆ ಹಾಕಿರು ನಲ್ಲದೆ ಮೋಸದಿಂದ ನನ್ನನ್ನು ಸಹ ಕೈಸರೆ ನೀಡಲು ಬಂದಿರೋ ಯಾ ಪಾಪಿ, ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗುವುದೇನು? ಸಿದ್ಧ ಹಾಗೆ ಬಂದಿರುವನು. ನೀಚನೆ ದುರಾತ್ಮನೆ ಕಠೋರ ಕೊಳ್ಳೆ ಏಟಿಯೇ, ನೀಚನೆ ದುರಾತ್ಮನೆ ಕಠೋರ ಕೊಳ್ಳೆ ಏಟಿಯೇ, ನೀಚ ಭಾವವನ್ನು ತಿಳಿದು ಮೋಸಗೈಯುತ್ತಿರ್ಪೆಯ, ನೀಚ ಭಾವವನ್ನು ತಿಳಿದು ಮೋಸಗೈಯುತ್ತಿರ್ಪೆಯ, ನೀ ಮೋಸಗೈಯುತ್ತಿರ್ಪೆಯ, ನೀ ಮೋಸಗೈಯುತ್ತಿರ್ಪೆಯ. ಬರ್ ಸುಳ್ಳುವೆ ಬರ್ ಮಾತಲಿ ಈಗ ಬರುವೆ ಆತಲ, ಬರ್ ಸುಳ್ಳುವೆ ಬರ್ ಮಾತಲಿ ಈಗ ಬರುವೆ ಆತಲ. ಅಪಾಯ ಬರ್ಪು ದರಿಯದೆ ಉಪಾಯವೇ ನಿನ್ನೋಡು, ಅಪಾಯ ಬರ್ಪು ಧರಿಯದೆ ಉಪಾಯವೇ ನಿನ್ನೋಡು. ಏಕೆ ಸುತ ಘರ್ಪಿಸುವೆ, ಸಾಕು ಸಾಕು ನಿಲ್ಲಿಸು, ಏಕೆ ಸುತ ಘರ್ಪಿಸುವೆ, ಸಾಕು ಸಾಕು ನಿಲ್ಲಿಸು. ಅಪಾಯ ಬರ್ಪು ದರಿಯದೆ ಉಪಾಯ ಬೇಕ ಎನ್ನಳು, ಅಪಾಯ ಬರ್ಪು ದರಿಯದೆ ಉಪಾಯ ಬೇಕ ಎನ್ನಳು. ಎಷ್ಟ ಮಾತ ಬಗಳುವೆ ನಷ್ಟನಾಗುವೆ, ಎಷ್ಟ ಮಾತ ಬಗಳುವೆ ನಷ್ಟನಾಗುವೆ. ನಷ್ಟದೊಳಗ ಈಗ ಸಮರ ದೃಷ್ಟಿಗೆ, ನಷ್ಟದೊಳಗ ಈಗ ಸಮರ ದೃಷ್ಟಿಗೆ, ಸಮರ ದೃಷ್ಟಿಗೆ. ಎಲ್ಲವೋ ಪಾಪಿಯಾದ ದುಷ್ಟದಿಮ್ಮ ರಾಜರೇ, ಸಿದ್ಧನಾಗು ಯುದ್ಧಕ್ಕೆ. ಸಿದ್ಧನಾಗುವುದೇನು? ಸಿದ್ಧನ ಹಾಗೆ ಬಂದಿರುವನು. ಸಿದ್ಧನಾಗು. ರಾಜರೇ, ನಿನಗೆ ಯಾವ ಯುದ್ಧ ಬರುವುದು? ನನಗೆ ಯಾವ ಯುದ್ಧ ಬರುವುದು? ನಿನಗೆ ಯಾವ ಯುದ್ಧ ಬರುವುದು? ನನಗೆ ಮಲ್ಲ ಯುದ್ಧ ಬರುವುದು. ಸಿದ್ಧನಾಗು, ನನಗೂ ಬರುವುದು. ಸಿದ್ಧನಾಗು. ಛಾಬ್ರಸ್ಥ, ಇದು ನರ್ತನವಲ್ಲ, ಯುದ್ಧ. ಸರಿಯಾಗಿ ನಿಂತು ಯುದ್ಧ ಮಾಡುವನಾಗೋ ಮೂರ್ಖ. ಎಲ್ಲವೋ ಪಾಪಿಯಾದ ದುಷ್ಟದಿಮ್ಮ ರಾಜರೇ, ಇದು ನೀನು ಸಹ ತಿಳಿದಿರು, ಇದು ನರ್ತನವಲ್ಲ, ಯುದ್ಧ. ಸರಿಯಾಗಿ ನಿಂತು ಯುದ್ಧ ಮಾಡುವನಾಗೋ ಸಿದ್ಧನಾಗು ಯುದ್ಧಕ್ಕೆ. ಮೂರ್ಖ. ಮಂತ್ರಿ ಸೈನ್ಯಾಧ್ಯಕ್ಷನೇ, ಆ ಭ್ರಷ್ಟನಾದ ಸತ್ಯರತ್ನ ಮಂತ್ರಿಯು ಈ ಯುದ್ಧದಲ್ಲಿ ಸೋತು ಶರಣಾಗಿರುವನು. ಈತನನ್ನು ಬೇಗನೆ ಸೆಳೆದುಕೊಂಡು ಹೋಗಿ ನಮ್ಮ ಕಾರಾಗೃಹದಲ್ಲಿ ಬಂಧಿಸಿ. ಸೈನ್ಯಾಧ್ಯಕ್ಷನೇ, ಮಹಾಪ್ರಭು, ಈತನ ಅರಮನೆಯಲ್ಲಿರೋ ಭಕ್ಷ ಭಂಡಾರವನ್ನು ಜಾಗ್ರತೆಯಾಗಿ ನನ್ನ ಅರಮನೆಗೆ ಸಾಗಿಸಿ. ಇನ್ನು ಮುಂದೆ ಈ ಕಳಿಂಗ ರಾಜ್ಯಕ್ಕೆ ನಾನೇ ರಾಜನಾಗಿ ಸಿಂಹಾಸನೂಢನಾಗುವೆನು. ಸಮಾನವನ್ನು ಸಮಾನವನ್ನು ನನಗೆ ಧರೆಯ ಎದುರು, ನನಗೆ ಧರೆಯ ಎದುರು. ಸಮಾನವನ್ನು
ರಾಮಣ್ಣ ಸುತಕವ ಮತ್ತು ದಿವಸಗಳಿಗೆ ಎಲ್ಲ ಸುತಕವ ಮತ್ತು ದಿವಸಗಳಿಗೆ ಸತ್ತ ಸುತಕವ ಜನ್ಮ ಜನ್ಮಾಂತರಕ್ಕೂ ಋಣವೆಂಬ ಸೋತಕವು ಜನ್ಮ ಜನ್ಮಾಂತರಕ್ಕೂ ಹಿರಿಯನ ಬಿಡಲಿಲ್ಲ ಹಿರಿಯನ ಬಿಡಲಿಲ್ಲ ಋಣವನ್ನು ನಾನು ಇವರ ಮನೆಯನ್ನು ಸೇರಿ ಬಹಳ ದಿವಸಗಳಾಯಿತು. ಅಂದಿನಿಂದ ಇವರ ಋಣದ ಅನ್ನವನ್ನೇ ಊಟ ಮಾಡುತ್ತಿರುವರಲ್ಲ. ನನ್ನನ್ನು ಯಾರಿಗಾದ್ರೂ ಮಾರಿ ಇವರ ಋಣವನ್ನು ತೀರಿಸಿಕೊಳ್ಳುವಂತೆ ಮಾಡುವೆನು. ಅಮ್ಮ, ಈ ರೀತಿ ಮಾತನಾಡ್ತೀವಿ ಕಾರಣ ಏನಮ್ಮ? ಅಮ್ಮ, ಅದು ಹೇಗಾದ್ರೂ ಆಗಲಿ ತಾಯಿ, ನಾನು ನಿಮ್ಮ ಋಣಕ್ಕೆ ಪಾತ್ರಳಾಗಿರುವೆನು ತಾಯಿ. ನನ್ನನ್ನು ಯಾರಿಗಾದ್ರೂ ಮಾರಿ ನಿಮ್ಮ ಋಣವನ್ನು ತೀರಿಸಿಕೊಳ್ಳಿ ತಾಯಿ. ತಾಯಿ, ನಾವೇನಾದ್ರೂ ಅಪರಾಧ ಮಾಡಿದ ತಾಯಿ? ಅದು ನಿಮ್ಮಗಳ ಅಪರಾಧವಲ್ಲ ತಾಯಿ. ತಾಯಿಗೆ ತಕಮಗಿಂತ ಚಿಂತಿಕೆ ಅಂತರಂಗದಲ್ಲಿ ನಿಂಗೆ ಚಿಂತೆಯ ಕಮ್ಮ. ತಾಯಿಗೆ ತಕಮಗಿಂತ ಚಿಂತಿಕೆ ಅಂತರಂಗದಲ್ಲಿ ನಿಂಗೆ ಚಿಂತೆಯ ಕಮ್ಮ. ನಾವು ಮಾಡಿದಂತಹ ಅಪರಾಧವೇನಮ್ಮ? ನಾವು ಮಾಡಿದಂತಹ ಅಪರಾಧವೇನಮ್ಮ? ನಮ್ಮ ಮನೆಯ ಬಿಟ್ಟು ನೀನು ಹೋಗಬೇಡಮ್ಮ. ನಮ್ಮ ಮನೆಯ ಬಿಟ್ಟು ನೀನು ಹೋಗಬೇಡಮ್ಮ. ಈ ತಾಯಿಗೆ ತಕಮಗಿಂತ ಚಿಂತಿಕೆ ಅಂತರಂಗದಲ್ಲಿ ನಾವು ಚಿಂತೆಯೇಕಮ್ಮ. ಅಮ್ಮ ಚಿಂತೆಯೇಕಮ್ಮ. ತಾಯಿ, ನಾವುಗಳಾದ್ರೂ ಅಪರಾಧ ಮಾಡಿದ ತಾಯಿ. ಅಮ್ಮ, ಇದು ನಿಮ್ಮಗಳ ಅಪರಾಧವಲ್ಲ ತಾಯಿ, ನನ್ನ ಗ್ರಹಚಾರ ತಾಯಿ. ಈ ವಿಚಾರ ನಮ್ಮ ಪತಿಗೆ ತಿಳಿಸೋಣ. ಬಾ ತಾಯಿ, ಹೋಗೋಣ. ಆಗಲಿ ಬಾ ತಾಯಿ. ಮಗು, ಜನಕ ಆನಂದ ಚಂದಿರ ಗೋವಿಂದ ಬಂದದು ಮೂವರು ಆನಂದ. ಆನಂದ ಚಂದಿರ ಗೋವಿಂದ ಬಂದರು ಮೂವರು ಆನಂದ. ಅಂಗಳದಲ್ಲಿ ತಿಂಗಳ ಚೆಲ್ಲಿ ಕಂದ, ಅಂಗಳದಲ್ಲಿ ತಿಂಗಳ ಚೆಲ್ಲಿ ತಂಗಳಿಗೆಲ್ಲ ಆನಂದ, ತಂಗಳಿಗೆಲ್ಲ ಆನಂದ, ತಂಗಳಿಗೆಲ್ಲ ಆನಂದ. ಆಹಾ,
ಆ ದೇವಿಯು ನಮ್ಮ ಮನೆಯನ್ನು ಸೇರಿದ ಅಂದಿನಿಂದಲೂ ನಮ್ಮ ಮನೆಯಲ್ಲಿ ಭಾಗ್ಯದ ಲಕ್ಷ್ಮಿಯೇ ತುಂಬಿ ತುಳುಕಾಡುತ್ತಿರುವಳು. ನಾವೆಂತಹ ಭಾಗ್ಯಶಾಲಿಗಳು. ಸೋದ್ವಿ, ಇಲ್ಲಿ ಬಾ. ಈ ಮಗುವು ಇಲ್ಲಿಗೆ ಬಂದು 4-5 ವರ್ಷಗಳಾದವು. ಕ್ಷತ್ರಿಯ ಪುತ್ರನಿಗೆ ಒಳ್ಳೆ ವಿದ್ಯೆಯನ್ನು ಕಲಿಸೋಣವೆಂದರೆ ಈ ಕಾಡಿಗೆ ಯಾರೂ ಬರುವಂತೆಯೂ ಇಲ್ವಲ್ಲ. ಮಗು, ಜನಕ ಆ ಪರಮಾತ್ಮನ ಶ್ರೀಹರಿಯ ಧ್ಯಾನವನ್ನು ಮಾಡು, ನೋಡೋಣ. ಹಾಗೆ ಆಗಲಿ ಜನಕ. ಶ್ರೀಹರಿ ಗೌರಿ ಪೊರೆಯ ಮುರಾರಿ ಶ್ರೀಹರಿ ಗೌರಿ ಪೊರೆಯ ಮುರಾರಿ ಪರಮ ಪುರುಷ ಹರಿ ಪಾವನ ಗೌರಿ ಪರಮ ಪುರುಷ ಹರಿ ಪಾವನ ಗೌರಿ ಶ್ರೀ ಹರಿ ಗೌರಿ ಪೊರೆಯ ಮುರಾರಿ ಪಾರೆ ಜನನನು ದೇ ಪಾವನ ಗರಿಗೆ ಪಾರೆ ಜನನನು ದೇ ಪಾವನ ಗರಿಗೆ ನವ ಬರಿಗೆ ಮೌನ ರಹಿಗೆ ನವ ಬರಿಗೆ ಗುಣರಹಿತೆ ಶ್ರೀ ಹರಿ ಗೌರಿ ಪೊರೆಯ ಮುರಾರಿ ಸೋದ್ವಿ, ಪ್ರಿಯ ನೋಡಿದೆಯ ಈ ಮಗುವು ಆ ಪರಮಾತ್ಮನ ಶ್ರೀಹರಿಯ ಧ್ಯಾನವನ್ನು ಹೆಚ್ಚಿನ ಮಟ್ಟಿಗೆ ಮಾಡತೊಡಗಿತು. ಈ ಮಗುವನ್ನು ಸಾಕಿದ ನಾವಲ್ಲವೇ ಸುಕೃತಶಾಲಿಗಳು. ಅಲ್ಲವೇ ಪ್ರಿಯ? ಪ್ರಿಯ, ಪ್ರಿಯ, ಈ ದೇವಿಯು ಈ ದಿವಸ ಪ್ರಿಯ, ಈ ದೇವೊಂದು ವಿಚಾರವನ್ನು ಹೇಳಿರುವಳು. ಪ್ರಿಯ, ಪ್ರಿಯ, ಈ ದೇವಿ ಯಾವ ವಸ್ತುವನ್ನು ಬಯಸಿರುವಳು ಹೇಳು, ಬೇಗನೆ ತಂದು ಕೊಡುವೆನು. ಅಲ್ಲವೇ ಪ್ರಿಯ? ನಮ್ಮ ಮನೆಯ ಋಣ ಅನ್ನವನ್ನು ಊಟ ಮಾಡಿಕೊಂಡು ನನ್ನನ್ನು ಯಾರಿಗಾದ್ರೂ ಮಾಡಿ ನಿಮ್ಮ ಋಣ ತೀರಿಸ್ಕೊಂಡು ಎಂಬುದಾಗಿ ಹೇಳ್ತೇವೆ ಪ್ರಿಯ. ಸಹಿಸುವಣ್ಣ, ಏನೋ ಈ ತಾಯಿಯ ಕೊಡಬಾರದ ಹಿಂಸೆಯನ್ನು ಕೊಟ್ಟು ನಮ್ಮ ಮನೆಯನ್ನು ದೂಡಿಸುವ ಯತ್ನವನ್ನು ಮಾಡಿವೆ. ನಿನ್ನ ಈಗಲೇ ಬಿಡವ, ಇಲ್ಲೇ ಧ್ವಂಸ ಮಾಡಿಬಿಡ್ತೀನಿ. ಇದು ದೇವಿಯವರ ತಪ್ಪಿತವಲ್ಲವಣ್ಣ, ನನ್ನ ಗ್ರಹಚಾರ. ನಾನೇ ಈ ರೀತಿ ಹೇಳಿಕೊಂಡಿರುವರು ಅಣ್ಣ, ನಾನೇ ಈ ರೀತಿ ಹೇಳಿಕೊಂಡಿರುವರು. ಮಗು ಕುಮಾರ, ಮಾತೆ ನಿಮ್ಮ ತಾಯಿಗೆ ಹೇಳಿ ಸಮಾಧಾನ ಪಡಿಸಬಾರದಾ? ಹಾಗೆ ಆಗಲಿ. ಮನದನು ಮಾನವ ಬಿಡು ಬಿಡುನೆ ಬಿಡು ಬಿಡುನೆ ಬಿಡು ಬಿಡುನೆ ಮನದನು ಮಾನವ ಬಿಡು ಬಿಡುನೆ ಬಿಡು ಬಿಡುನೆ ಬಿಡು ಬಿಡುನೆ ಮಾತೆ ಕುಮಾರ, ಮಾತೆಯೇತಕ್ಕೆ ಈ ಪರಿಚಿತಿವೆ ಮಾತೆಯೇ ಏತಕ್ಕೆ ಈ ಪರಿಚಿತಿವೆ ಮಾತೆಯೇತಕ್ಕೆ ಈ ಪರಿಚಿತಿವೆ ಜನನಿಯ ವಚನವ
ಕುಮಾರ, ನಮ್ಮ ಜನನಿಯ ಮಾತನ್ನು ಸ್ಥಿರಗೊಳಿಸಿ ಸತ್ಯವನ್ನು ಕಾಪಾಡಿಕೊಂಡಿರಿ. ಅಯ್ಯೋ. ನೀವುಗಳು ಇನ್ನು ಚಿಂತಿಸಬೇಡಿರಿ. ಅಯ್ಯೋ ಅಯ್ಯೋ ಈ ಮಹುತಾಯಂತೆ ದುಃಖಿಸಿರುವುದು. ಹೋ ಕುಮಾರ, ನಿಮ್ಮನ್ನು ತೊರೆದು ನಾವು ಜೀವಿಸ ಬಗೆಯಾವುದು ಕುಮಾರ. ಪ್ರಿಯೆ, ಪ್ರಿಯ, ಈ ದೇವಿಗೆ ಹೆಚ್ಚಿಗೆ ಹೇಳಿ ವ್ಯಥೆಪಡಿಸಲಾಗದು. ಆದ್ದರಿಂದ ನೀನು ತಾಯಿ ಮಕ್ಕಳಿಗೆ ಈರುವರೆಗೆ ನೀರನ್ನೆರೆದು ಊಟ ಉಪಚಾರವನ್ನು ನಡೆಸುತ್ತಿರು. ನಾನು ಒಂದು ಪಟ್ಟಣಕ್ಕೆ ಹೋಗಿ ಈ ದೇವಿಗೆ ನೂಲಂಚಿನ ಸೀರೆಯನ್ನು ಮತ್ತು ಈ ಮಗುವಿಗೆ ತಕ್ಕ ಉಡುಗೊರೆಗಳನ್ನು ತರುತ್ತೇನೆ. ಅನಂತರ ಸರ್ವರು ಕುಳಿತು ಊಟ ಮಾಡಿ ತಾಯಿಗೆ ತಾಂಬೂಲವನ್ನು ಕೊಟ್ಟು ತಮ್ಮ ಇಷ್ಟದಂತೆ ನೆರವೇರಿಸೋಣ. ಹಾಗೆ ಆಗಲಿ ಪ್ರಿಯ. ಹಾಗೆ ಆಗಲಿ, ನಡೀರಿ ಪ್ರಿಯ. ವಿಷ್ಣು ಭಕ್ತರೆಲ್ಲ ಸೇರಿ ಆ ವಿಷ್ಣುವಿನ ಪೂಜೆಯನ್ನು ಮಾಡಿ ಆ ಪರಮಾತ್ಮನ ದರ್ಶನವನ್ನು ಒಂದು ಬರೋಣ. ಬನ್ನಿ ಸ್ವಾಮಿ. ನಡೆಯಿರಿ ಸ್ವಾಮಿ, ಹೋಗೋಣ. ಹಾಗೆ ಆಗಲಿ ಬನ್ನಿ. ಅಯ್ಯೋ ಹಾಯಾಗಿ ಬಂದಿದ್ದೇನೆ. ಇಷ್ಟು ದೇವರ ಬರ ಏನು ಹೀಗೆ ಮಾಡ್ತೀಯಾ? ಮಾಡೋತೆ ಹಾಡೋ ಸುಧನಾದೆಲ್ಲೋ ಹರಿಯಾತೆ ಮಾಡೋತೆ ಹಾಡೋ ಸುಧನಾದೆಲ್ಲೋ ಪರಮ ನಮ್ಮ ಹೊರಗಡೆ ಇರುವ ವಿಷ್ಣು ದೇವಾಲಯದಲ್ಲಿ ವಿಷ್ಣುವಿನ ಭಕ್ತರೆಲ್ಲರೂ ಸೇರಿ ವಿಷ್ಣುವಿನ ದರ್ಶನವನ್ನು ಪಡೆದು ಮುಂದಕ್ಕೆ ಹೋಗುತ್ತಿರುವರು. ನಾವು ಸಹ ಅಲ್ಲಿಗೆ ಹೋಗಿ ವಿಷ್ಣುವಿನ ದರ್ಶನವನ್ನು ಪಡೆದು ಮುಂದಕ್ಕೆ ಹೋಗೋಣ. ನಡೆಯುತ್ತಾ ನಡೀರಿ ಅಣ್ಣ. ಬೇಡುವುದೊಂದೇ ಬೇಕಾಗೋ ಧರ್ಮ, ನೀಡುವುದೊಂದೇ ದಾನಿಯ ಧರ್ಮ. ಶಿವ ಶಿವ. ಬೇಡುವುದೊಂದೇ ಬೇಕಾಗೋ ಧರ್ಮ, ನೀಡುವುದೊಂದೇ ದಾನಿಯ ಧರ್ಮ. ಇಂದಿರುವುದು ಮನ ವಂದನ ಮಾಡುವ, ಇಂದಿರುವುದು ಮನ ವಂದನ ಮಾಡುವ. ಸಾಂಬ ಸೇವಾ ಸಾಂಬ ಸೇವಾ. ದಾನವ ಮಾಡದೆ ಬೇಕಾದಲ್ಲಿ ಕುಡಿಯುವ ನೀರ ಹರಿಯುತ್ತಲಿರಲಿ. ದಾನವ ಮಾಡದೆ ಬೇಕಾರೆ ಬಿಡಲಿ ಕುಡಿಯುವ ನೀರ ಹರಿಯುತ್ತಲಿರಲಿ. ನರಳಿನ ಮರವೇ ಮನೆಯಾಗಿರಲಿ, ನರಳಿನ ಮರವೇ ಮನೆಯಾಗಿರಲಿ. ಸಾಂಬ ಸೇವಾ ಸಾಂಬ ಸೇವಾ.
ಸಾಂಬ ಸೇವಾ ಸಾಂಬ ಸೇವಾ ಶಿವ ಶಿವ ಭವತಿ ಭಟ್ಟ ಇಷ್ಟು ದೇವರ ಪೂಜೆಯನ್ನು ಮಾಡಿದಾಯ್ತು ಕಣೋ. ಮಾಡ್ಬಿಟ್ಟು ಸರ್. ಆದರೆ ಸರ್ವ ಭಕ್ತಾದಿಗಳು ಸಾಲಾಗಿರ್ತಾರೆ. ನಮ್ಮಲ್ಲಿರೋ ಪಂಚ ಪ್ರಸಾದನು ಇವ್ರಿಗೆ ವಿನಿಯೋಗ ಮಾಡಿ ಮುಂದಿನ ಕೆಲ ತೆರಳು ನಡೆಯೋ. ಯಾರಿಗೆ ಕೊಡ್ಬೇಕು ಸ್ವಾಮಿ? ಈ ಮಗು ಸಹ ಇತ್ತೆಲ್ಲ ನೋಡುತ್ತಿರೋದು ಮಗು. ಕೊಡ್ತೀನಿ ಕೊಡಿ ಸ್ವಾಮಿ. ಹಂಗಾರೆ ತೆಗೆದುಕೊಳ್ಳೋ. ಕೊಡಿ ಸ್ವಾಮಿ. ಆ ಮಗುವಿಗೆ ಪ್ರಸಾದ ವಿನಿಯೋಗ ಮಾಡೋ. ಮಗು ಸ್ವಾಮಿ ಬಾರಪ್ಪ ಇಲ್ಲಿ. ಕೊಡಿ ಸ್ವಾಮಿ. ಏನ್ ಚೆನ್ನಾಗಿದ್ಯಪ್ಪ, ಸ್ವಲ್ಪ ಏನ್ ಮುದ್ದಾಗಿದ್ಯಪ್ಪ. ಗಲದ ಮೇಲಿರೋ ಚುಕ್ಕಿ ನೋಡಪ್ಪ ನಿಂದ. ಸ್ವಲ್ಪ ಮ್ಯಾಕೆತ್ತಪ್ಪ. ಕೊಡಿ ಸ್ವಾಮಿ. ಕೆಳಗಿಳ್ಸಪ್ಪ. ಕೊಡಿ ಸ್ವಾಮಿ. ಬೇಗನೆ ಕೊಡು, ಟೈಮ್ ಆಗೋಳಪ್ಪ. ಮಗು ಸ್ವಾಮಿ ಕೊಳ್ಳಪ್ಪ. ಕೊಡಿ ಸ್ವಾಮಿ. ಮೇಲೆತ್ತ. ಕೊಡಿ ಸ್ವಾಮಿ. ಎಷ್ಟು ಸುಂದರವಾಗಿ ಕಾಣ್ತೀಯೋ. ಆಹಾ ಚಂದ್ರ ಹುಣ್ಣಿಮೆ ಚಂದ್ರಂತೆ ಹೊಳಿತಿರ್ಲು. ಆಹಾ ತೆಗೆದುಕೊಳ್ಳೋ. ಕೊಡಿ ಸ್ವಾಮಿ. ಊಟ ಮಾಡ. ಶಿವ ಶಿವ ಭವತಿ ಭಿಕ್ಷಾಂತಿ. ಏನಂದ್ರಿ ಸ್ವಾಮಿ? ಶಿವ ಶಿವ ಭವತಿ ಭಿಕ್ಷಾಂದೇಹಿ. ಭಿಕ್ಷಾ ನೋಡಿದ್ರೆ 4 ಮನೆಗೆ ಬಾಗ್ಲು ತುಂಡಾತಿರ. ಎಲ್ಲಾದ್ರೂ ಕೂಲಿ ನಾಲಿ ಮಾಡಿ ಜೀವನ ಮಾಡೋದ್ ಬಿಟ್ಟು ಭಿಕ್ಷೆ ಅಂತ ಬಂದಿದ್ರ. ಬಿಡೆಯ ದಾರಿ ಹಚ್ಕಡಿಕೆ. ಶಿವ ಶಿವ ಭವತಿ ಭಿಕ್ಷಾಂತಿ. ಇಲ್ಲಿ ಶಿವ ಶಿವ ಅಲ್ಲವೋ, ಇಲ್ಲಿ ಭಿಕ್ಷೆ ನೀಡಬೇಕೆ? ಸ್ನಾನ ಮಾಡಿ ಎಷ್ಟು ದಿವಸ ಆಗಿದೆವು? ಏನೋ ಬಂದಿರ ನೀನು ದಾಡು. ಎಲ್ಲಾದ್ರೂ ಜೀವಿತವನ್ನು ಮಾಡಕ್ ಆಗಲ್ವೇನೋ? ಅಲ್ಲ ಕಣೋ, ಅದು ಅಲ್ಲದೆ ಗರ್ಭದ ಮನೆ ಸಮೀಪ ಬಂದಿದ್ಯಾ. ತೊಲಗ ಆಚೆಗೆ ಬಿಡೋ ದಾರಿಯನ್ನು ನಿನಗೆ ಭಿಕ್ಷೆ ನೀಡಬೇಕೆ? ಛೀ ಬಾರಾಯ್ತಾ? ಶಿವ ಶಿವ ಭವತಿ ಭಿಕ್ಷಾಂತಿ. ಬಾರಾಯಿಗೆ ಛೀ ಅನಿಷ್ಟ ಹೋಗತ್ತ. ಕಲ್ಲು ನಾಗರಿಗಾಲೆರೆವರು ಈ ನರರೋ. ಈ ವದನಾಗರಂ ಕಂಡರೆ, ಈ ವದನಾಗರಂ ಕಂಡರೆ ತೋರುವರು ಕೋಲು ದೊಣ್ಣೆಗಳ ಈ ನರರು ಅರರು. ಉಣದಾಯಿ ಕಲ್ಲಿನ ಲಿಂಗಕ್ಕೆ ಭೋಜನವ ಪಡಿಸುವರು ಈ ನರರು. ಉಣ್ಣುವ ಗಂಗಮನು ಬಂದರೆ, ಉಣ್ಣುವ ಗಂಗಮನು ಬಂದರೆ ಮುಂದೆ ಹೋಗನ್ನುವರು ಈ ನರರು. ಶಿವ ಶಿವ ಎಂಥ ನೂತನವಾದ ಪ್ರಪಂಚವಿದು. ಒಳ್ಳೆಯ ಬಟ್ಟೆಯನ್ನು ಧರಿಸಿದವರನ್ನು ಕಂಡರೆ ಅವರನ್ನು ಬಹಳ ಮರ್ಯಾದೆಯಿಂದ ಕಂಡು ಉಪಚರಿಸುವರು. ನನ್ನಂತ ಕೇವಲ ದರಿದ್ರನನ್ನು ಕಂಡರೆ ಹೀಯಾಳಿಸಿ ಹೊರಗೆ ದುಗುಡುವರು. ಶಿವ ಶಿವ ಭವತಿ ಭಿಕ್ಷಾಂದೇಹಿ. ಶಿವ ಶಿವ ಭವತಿ ಭಿಕ್ಷಾಂದೇಹಿ. ಆಹಾ,
ಈ ಅತಿಥಿಗಳಿಗೆ ಯಾರು ಪ್ರಸಾದವನ್ನೇ ಕೊಡಲೇ ಇಲ್ಲವಲ್ಲ ಕಂದ. ಅಮ್ಮ ನಿನ್ನಲ್ಲಿರುವ ಪ್ರಸಾದದಲ್ಲಿ ಅತಿಥಿಗಳಿಗೆ ಕೊಡಲೇ ಕಂದ. ಕೊಡೋಣ ಅಮ್ಮ. ಸ್ವಾಮಿ ಸ್ವಾಮಿ ತಗೊಳ್ಳಿ ಸ್ವಾಮಿ, ಊಟ ಮಾಡಿ. ಅಮ್ಮ ಅಣ್ಣ ಅಲ್ಲಿ ಮುಂದೆ ಕಾಣುವ ಪಟ್ಟಣಕ್ಕಾದರೂ ಹೋಗೋಣ, ನಡೆ ತಾಯಿ. ಹಾಗಾದ್ರೆ ನಡೀರಿ ಅಣ್ಣ. ಯಾರಿಗೂ ನನ್ನ ಮೇಲೆ ಕನಿಕರವೇ ಬರಲಿಲ್ಲವಲ್ಲ. ಆ ತಾಯಿಯಂತ ಭಾಗ್ಯಶಾಲಿಯೋ ಕಾಣ. ಆ ಮಗುವಿನ ಕೈಯಲ್ಲಿದ್ದನ್ನು ನನಗೆ ಕೊಡಿಸಿ ಹೊರಟೆ ಹೋದಲಲ್ಲ. ತಾಯಿ, ನಿನ್ನ ವಂಶವು ಸಾರೋದ್ಧಾರವಾಗಿ ಬದುಕಲಿ ತಾಯಿ. ವಿಧಿ ನಿನ್ನ ಮಾರೆ ಆಯ್ತಾ ಆಯ್ತಾ ಬಿಟ್ಟು ತಂದೆ ತಾಯಿಯ ಬಿಟ್ಟು ಬಂದು ಬಾಂಧವ ಬಿಟ್ಟು ತಂದೆ ತಾಯಿಯ ಬಿಟ್ಟು ಬಂದು ಬಾಂಧವ ಬಿಟ್ಟು ರಾಜ್ಯವ ಹೆಟ್ಟು ಪರಮಾತ್ಮ ಬಿಟ್ಟು ರಾಜಕೋಸವ ವಿಧಿ ವಿಧಿ ನಿನ್ನ ಸಜಿಸಲಾರೆ ಕಾಸ ನಿವಾಸಿಗಳೇ
ಪ್ರನಿವಾಸಿಗಳೇ, ನನ್ನ ಹೊಟ್ಟೆಗೆ ಗತಿ ಇಲ್ಲದೆ ಈ ನನ್ನ ತಂಗಿಯನ್ನು ಮಾರುತ್ತಿದ್ದೇನೆ. ಯಾರಾದರೂ ಧನಿಕರಿದ ಪಕ್ಷದಲ್ಲೇ ಈ ನನ್ನ ತಂಗಿಯನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ಳಿ. ಓಹೋ, ಇವರುಗಳು ಯಾರಾಗಿರಬಹುದು? ಈ ರಾಜಬೀದಿಯಲ್ಲಿ ಯಾರನ್ನೋ ಮಾರುವುದಾಗಿ ಸಾರುತ್ತಾ ಬರ್ತಿರುವಲ್ಲ, ಇವರುಗಳು ಯಾರಾಗಿರಬಹುದು? ಅಯ್ಯ ಸ್ವಾಮಿ, ನೀವುಗಳು ಯಾರು? ಈ ರೀತಿ ಈ ಮಾರ್ಗದಲ್ಲಿ ಬರಲು ಕಾರಣವೇನು? ಸ್ವಾಮಿ, ನಾನೊಬ್ಬ ಪರದೇಶಿಯು. ನನ್ನ ಹೊಟ್ಟೆಗೆ ಗತಿ ಇಲ್ಲದೆ ಈ ನನ್ನ ತಂಗಿಯನ್ನು ಮಾರುತ್ತಿದ್ದೇನೆ. ಅಯ್ಯ, ಸ್ವಾಮಿ, ಆಕೆ ಏನಾಗಬೇಕು, ಈಕೆ ಏನಾಗಬೇಕು? ಸ್ವಾಮಿ, ಈಕೆಯೂ ನನ್ನ ಪತ್ನಿ ಆಗಬೇಕು, ಈಕೆಯೂ ನನ್ನ ತಂಗಿ ಆಗಬೇಕು. ನೀನು ಮಾರುವುದು ಆಕೆಯನ್ನು ಅಥವಾ ಈಕೆಯನ್ನು? ಸ್ವಾಮಿ, ಈ ನನ್ನ ತಂಗಿಯನ್ನು ಮಾರುತ್ತಿದ್ದೇನೆ. ಎಂತಹ ನೂತನವಾದ ಪ್ರಪಂಚವಿದೆಯ. ಹೆಂಡತಿಯನ್ನು ಇಟ್ಟುಕೊಂಡು ಸ್ವಂತ ತಂಗಿಯನ್ನು ಮಾರುವುದೇ? ಏನಾದರಾಗಲಿ ನಮ್ಮ ಮನೆಯ ಕೆಲಸಗಳು ನಡೆದರೆ ಸಾಕು. ಅಯ್ಯ ಸ್ವಾಮಿ, ಈಕೆಗೆ ಬೆಲೆ ಎಷ್ಟಾಗುವುದು? ಶಿವ ಶಿವ, ಕುರಿ ಕೋಣಗಳಲ್ಲ, ಮೃಗ ಜಂತುಗಳಲ್ಲ, ಈ ನರಮನುಷ್ಯನ ಪ್ರಾಣಿಗೆ ಬೆಲೆಯನ್ನು ಕೇಳಿದರೆ ನಾನೆಂದು ಹೇಳಲು. ಸ್ವಾಮಿ, 12 ವರಂಗಳನ್ನು ಕೊಟ್ಟರೆ ನನ್ನ ತಂಗಿಯನ್ನು ಹಿಗ್ರಹಿಸುತ್ತೇನೆ. ಏನು 12 ವರಂಗಳನ್ನೇ? ಹೌದು ಸ್ವಾಮಿ. ಅದಾಗುದಿಲ್ಲಪ್ಪ. 3 ವರಾಂಗಳನ್ನು ಕೊಡುತ್ತೇನೆ, ಕೊಡುವುದಾದರೆ ಹೇಳು, ಕೊಂಡುಕೊಳ್ಳುತ್ತೇನೆ. ಶಿವ ಶಿವ, 3 ವರಂಗಳಿಗೆ ಮಾರಿ ಈ ನನ್ನ ತಂಗಿಯನ್ನು ಕಳಿಸುವ ಬಗೆ ಹೇಗೆ? ಆಗುವುದಿಲ್ಲ ಸ್ವಾಮಿ, ಆಗುದಿಲ್ಲಪ್ಪ. ಆಗುದಿಲ್ಲ. ಬಿಡಪ್ಪ, ಹೋಗ್ತೀನಿ. ದಣಿಗಳೇ, ಸ್ವಲ್ಪ ತಾಳಿ. ನೀವು ಕೊಡುವ 3 ವರಂಗಳನ್ನೇ ಕೊಡಿ ದಣಿಗಳೇ. ನನ್ನ ಅಣ್ಣನಿಗೆ ಕೊಟ್ಟು ಜಾಗೃತಿಯಾಗಿ ಬರುತ್ತೇನೆ. ತೆಗೆದುಕೊಳ್ಳಮ್ಮ, ಕೊಟ್ಟು ಜಾಗ್ರತೆ ಬಾಮ್ಮ. ನಮ್ಮ ಮನೆಯ ಕೆಲಸಗಳು ನಿಂತು ಹೋಗಿದಾವೆ, ಬೇಗ ಬರಬೇಕು. ಹಾಗಾಗಲಿ ದಣಿಗಳೇ. ಅಣ್ಣ, ಅಮ್ಮ, ಈ ಹಣವನ್ನು ತೆಗೆದುಕೊಂಡು ನನ್ನನ್ನು ಮುಕ್ತಳನ್ನಾಗಿ ಮಾಡಿ ಅಣ್ಣ, ನನ್ನನ್ನು ಮುಕ್ತಳನ್ನಾಗಿ ಮಾಡಿ. ಅಮ್ಮ, ಹೋಗಿ ಬರಬೇಡ ಕುಮಾರ. ಅಮ್ಮ, ಸುಕುಮಾರ ಸುಖಸಾರ. ಮಗು ಕುಮಾರ, ಅಮ್ಮ, ಸುಕುಮಾರ
ಬೇಡುವೆನು ಮುಗುಸುಮರ ತಿರುಗಲೆ ಚೆಲುವ ತಿಲಕವ ನೀಡುವೆನು ಆರತಿ ಜಲಗುವೆ ಅರಗಿಣಿ ಬಾರೋ ಆರತಿ ಜಲಗುವೆ ಅರಗಿಣಿ ಬಾರೋ ಸುಕುಮಾರ ಸದಾರ ಹೋಗಿ ಬರುವೆಯಾ? ಹೋಗಿ ಬರುವೆಯಾ? ಪರಸ್ತ್ರೀಯರಿಗೆ ಹಣ್ಣು ಹಾಕಿ ಸಾಕಿದಕ್ಕೆ ಪರರಿಗೆ ಮಾರುವಂತಾಯ್ತಲ್ಲ. ಅಂತಹ ಪತಿವ್ರತ ಶಿರೋಮಣಿಯೇ ಪರರ ಮನೆಯಲ್ಲಿ ದಾಸಿ ಆಗಬೇಕಾದರೆ ಇನ್ನ ನಮ್ಮಂತಗಳ ಪಾಡೇನು? ನಡೆ, ಎಲ್ಲಿಯಾದರೂ ಕೂಲಿ ನಾಲಿಯನ್ನು ಮಾಡುತ್ತಾ ಜೀವನವನ್ನು ನಡೆಸೋಣ. ಪ್ರಿಯ ಹಾಗಾಗಿ ಹೋಗೋಣ ನಡಿ ಪ್ರಿಯ.